ಪ್ರಿಯ ವೀಕ್ಷಕರೇ, ಇವತ್ತಿನ ವಿಷಯ ನಕ್ಷತ್ರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಪಾರ್ವತಿ. ನನ್ನ ಚಾನಲ್ ಜ್ಯೋತಿಷ್ಯ ಜ್ಞಾನಸುಧಾನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಕ್ಷತ್ರಗಳ ಹೆಸರು 27 ನಕ್ಷತ್ರಗಳಿದ್ದಾವೆ. ಅಧಿಪತಿಗಳದ್ದು ತೋರಿಸಿದ್ದೆ ನಿಮಗೆ, ಯಾವ್ಯಾವ ಅಧಿಪತಿ ಯಾವ್ಯಾವ ಗ್ರಹ ಇರುತ್ತೆ ಅನ್ನೋದನ್ನ ತೋರಿಸಿದ್ದೆ. ಇವತ್ತು ಒಂದು ಆದ್ಮೇಲೆ ಒಂದು ಸೀರಿಯಲ್ ಆಗಿ ಯಾವುದು ಅಂತ ನೋಡ್ಕೊಂಬರೋಣ. ಮೊದಲು ಅಶ್ವಿನಿಯಿಂದ ಪ್ರಾರಂಭ ಆಗುತ್ತೆ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಬೀಜ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಒಟ್ಟಾರೆ 27 ನಕ್ಷತ್ರಗಳು. 27 ನಕ್ಷತ್ರಗಳನ್ನ ಒಂದಾದ್ಮೇಲೆ ಒಂದು ಹೇಳೋದು ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ನಕ್ಷತ್ರಕ್ಕೆ ಯಾವ ನಕ್ಷತ್ರಕ್ಕೆ ಯಾವ ದೇವತೆ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ದೇವತೆಗಳನ್ನ ಆಯಾ ನಕ್ಷತ್ರದವರು ಪೂಜಿಸಿದ್ರೆ ಇನ್ನೂ ಹೆಚ್ಚಿನ ಫಲ ನಿಮ್ಮಗಳಿಗೆ ಸಿಕ್ಕುತ್ತೆ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ಕುಮಾರರು ದೇವತೆಗಳು. ಭರಣಿ ನಕ್ಷತ್ರ ಯಮದೇವತೆ. ಕೃತ್ತಿಕಾ ನಕ್ಷತ್ರಕ್ಕೆ ಅಗ್ನಿ. ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮ ಅಥವಾ ಪ್ರಜಾಪತಿ ದೇವರಾಗಿರ್ತಾರೆ. ಮೃಗಶಿರ ನಕ್ಷತ್ರಕ್ಕೆ ಸೋಮ ಅಂದ್ರೆ ಚಂದ್ರ ದೇವತೆ ಆಗಿರ್ತಾರೆ. ಆರಿದ್ರ ನಕ್ಷತ್ರಕ್ಕೆ ರುದ್ರ. ಪುನರ್ವಸು ನಕ್ಷತ್ರಕ್ಕೆ ಅದಿತಿ. ಪುಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ ನಕ್ಷತ್ರ ದೇವತೆ. ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ ಅಥವಾ ನಾಗದೇವತೆ ಆಗಿರುತ್ತೆ. ಮುಂದಿನ ನಕ್ಷತ್ರ ಮಖ ನಕ್ಷತ್ರಕ್ಕೆ ಪಿತೃದೇವತೆಗಳು. ಪುಬ್ಬ ನಕ್ಷತ್ರಕ್ಕೆ ಆರ್ಯಮನ್. ಉತ್ತರ ನಕ್ಷತ್ರಕ್ಕೆ ಭಾಗ. ಹಸ್ತ ನಕ್ಷತ್ರಕ್ಕೆ ಸೂರ್ಯ. ಚಿತ್ತ ನಕ್ಷತ್ರಕ್ಕೆ ವಿಶ್ವಕರ್ಮ. ಸ್ವಾತಿ ನಕ್ಷತ್ರಕ್ಕೆ ವಾಯುದೇವತೆ. ವಿಶಾಖ ನಕ್ಷತ್ರಕ್ಕೆ ಇಂದ್ರ. ಅನುರಾಧ ನಕ್ಷತ್ರಕ್ಕೆ ಮಿತ್ರ. ಜ್ಯೇಷ್ಠ ನಕ್ಷತ್ರಕ್ಕೆ ಮತ್ತೆ ಇಂದ್ರ ಬರ್ತಾರೆ. ಮೂಲ ನಕ್ಷತ್ರಕ್ಕೆ ನಿರುತಿ ದೇವರಾಗಿರ್ತಾರೆ. ಪೂರ್ವಾಷಾಢ ನಕ್ಷತ್ರಕ್ಕೆ ಆಪ. ಉತ್ತರಾಷಾಢ ನಕ್ಷತ್ರಕ್ಕೆ ವಿಶ್ವದೇವ. ಶ್ರವಣ ನಕ್ಷತ್ರಕ್ಕೆ ವಿಷ್ಣುದೇವ. ಧನಿಷ್ಠ ನಕ್ಷತ್ರಕ್ಕೆ ಅಷ್ಟವಸು. ಶತಭೀಷ ನಕ್ಷತ್ರಕ್ಕೆ ವರುಣ. ಪೂರ್ವಭಾದ್ರ ನಕ್ಷತ್ರಕ್ಕೆ ಅಜಿತ ಪಾತ ಆಗಿರುತ್ತೆ. ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಹಿರ್ ಧಾನ್ಯ ಆಗಿರುತ್ತೆ. ರೇವತಿ ನಕ್ಷತ್ರಕ್ಕೆ ಪುಷ್ಪಾಸ್ ಆಗಿರುತ್ತೆ. ಅಂದರೆ 1, 2, 3 ನಕ್ಷತ್ರಗಳಿಗೆ ನಕ್ಷತ್ರ ದೇವತೆ ಹೆಸರನ್ನ ಮರೆತ್ರು ಇದು ಇದ್ರೆ ನೀವು ಯಾವ ದೇವ್ರನ್ನ ಪೂಜೆ ಮಾಡ್ಕೋಬಹುದು. ಅದನ್ನ ಪ್ರೀತಿ ಮಾಡ್ಕೊಳೋದಕ್ಕೆ ನಕ್ಷತ್ರ ದೇವರುಗಳನ್ನ ಪ್ರೀತಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ತ್ರೀಲಿಂಗ ನಕ್ಷತ್ರ, ಪುಲ್ಲಿಂಗ ನಕ್ಷತ್ರ, ತಟಸ್ಥ ನಕ್ಷತ್ರಗಳು ಯಾವುವು ಅಂತ ನೋಡೋಣ. ಈ ವರ್ಗದಲ್ಲಿ ಉತ್ತರಾಷಾಢ, ಆಶ್ಲೇಷ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಪೂರ್ವಾಷಾಢ, ಧನಿಷ್ಠ, ಭರಣಿ, ಆರಿದ್ರ, ಮಖ, ಜ್ಯೇಷ್ಠ, ರೇವತಿ ಮತ್ತು ವಿಶಾಖ ನಕ್ಷತ್ರಗಳು ಆಗಿರ್ತವೆ. ಸ್ತ್ರೀಲಿಂಗ ನಕ್ಷತ್ರಗಳು ಇಷ್ಟ ಆಗಿರುತ್ತೆ. ಪುಲ್ಲಿಂಗ ನಕ್ಷತ್ರಗಳು ಯಾವ್ಯಾವ ಅಂದರೆ ಅಶ್ವಿನಿ, ರೋಹಿಣಿ, ಪುಷ್ಯ, ಪೂರ್ವಭಾದ್ರ, ಉತ್ತರಾಭಾದ್ರ, ಹಸ್ತ, ಶ್ರವಣ, ಅನುರಾಧ, ಪುನರ್ವಸು ಪುಲ್ಲಿಂಗ ನಕ್ಷತ್ರ ಆಗಿರುತ್ತೆ. ತಟಸ್ಥ ನಕ್ಷತ್ರಗಳು ಯಾವ್ಯಾವುದು ಅಂದರೆ ಮೃಗಶಿರ, ಮೂಲ ಮತ್ತು ಶತಭೀಷ ನಕ್ಷತ್ರಗಳು ತಟಸ್ಥ ಲಿಂಗವನ್ನು ಹೊಂದಿದೆ. 3 ನಕ್ಷತ್ರ ಮಾತ್ರ ತಟಸ್ಥ ಇರುತ್ತೆ. 3, 3, 6, 3, 9 ನಕ್ಷತ್ರ ಪುಲ್ಲಿಂಗ. 9 + 3 12 ಆಯಿತು. 27ರಲ್ಲಿ 12 ಹೋದ್ರೆ 17 ನಕ್ಷತ್ರ ಸ್ತ್ರೀಲಿಂಗ ಆಗಿರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡು. ನಕ್ಷತ್ರಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ವಿಶೇಷ ಏನಿದೆ ಅಂತ ತಿಳ್ಕೊಳ ವಿವರ. ಉತ್ತರಾಷಾಢ ಕೊನೆ 4ನೇ ಪಾದದಲ್ಲಿ ಮತ್ತೆ ಶ್ರವಣ ಪ್ರಾರಂಭ ಕಾಲದ ಟೈಮ್ಗೆ ಅಭಿಜಿತ್ ನಕ್ಷತ್ರ ಇರುತ್ತೆ. ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರಗಳ ಮಧ್ಯೆ ಅಭಿಜಿತ್ ನಕ್ಷತ್ರವಿದ್ದು ಈ ನಕ್ಷತ್ರಕ್ಕೆ ಹೆಚ್ಚಿನ
ಪ್ರಾಮುಖ್ಯತೆ ಕೊಟ್ಟಿರೋದಿಲ್ಲ. ಒಟ್ಟಾರೆ ಎಷ್ಟಾಯಿತು, 27 + 1 28 ಆಯಿತು. ಈ ಅಭಿಜಿತ್ ನಕ್ಷತ್ರಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿಲ್ಲ. ಅದು ಉತ್ತರಾಷಾಢದ ಕೊನೆ ಭಾಗ, ಶ್ರವಣ ಮೊದಲನೇ ಭಾಗದಲ್ಲಿ ಏನಾದರೂ ನಕ್ಷತ್ರ ಇದ್ದರೆ, ಯಾವುದಾದ್ರೂ ಗ್ರಹಗಳಿದ್ರೆ ಅದನ್ನು ಅಭಿಜಿತ್ ಅಂತ ನೋಡ್ತೀವಿ. ಸರ್ವತೋಭದ್ರ ಚಕ್ರದಲ್ಲಿ ಇದನ್ನು ನಾವು ನೋಡ್ತೀವಿ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದ ಅಥವಾ ಚರಣಗಳಿರುತ್ತವೆ. ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಪಾದ, 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ ಇರುತ್ತೆ. ಒಂದೊಂದು ರಾಶಿಯಲ್ಲೂ 9 ಪಾದ ಚರಣಗಳಿರುತ್ತವೆ. ಇದನ್ನ ಮುಂದಕ್ಕೆ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ. ಒಂದು ರಾಶಿಯಲ್ಲಿ 9 ಪಾದ ಅಂದರೆ ನಿಮಗೆ ಮೇಷರಾಶಿ ಅನ್ಕೊಳ್ಳಿ, ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದ ಇರುತ್ತೆ. ಒಟ್ಟು 9 ಪಾದಗಳಿರುತ್ತೆ. ಅದೇ ರೀತಿ ಪ್ರತಿಯೊಂದು ರಾಶಿಗೂ 9 ಪಾದಗಳಿರುತ್ತೆ. ಒಟ್ಟಾರೆ 27 ನಕ್ಷತ್ರಗಳಿಂದ 108 ನಕ್ಷತ್ರ ಪಾದ ಚರಣಗಳಿರುತ್ತವೆ. 27 × 4 ಮಾಡಿದಾಗ 108 ಆಗುತ್ತೆ. ಎಷ್ಟು? 12 ರಾಶಿಗೆ 108 ನಕ್ಷತ್ರ ಪಾದಗಳಿರುತ್ತೆ. ಒಂದು ರಾಶಿಗೆ 9ರಂತೆ 12 ರಾಶಿಗಳಿಗೂ ವಿಭಾಗ ಮಾಡಿರ್ತಾರೆ. ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಒಂದು ರಾಶಿಗೆ 9ರಂತೆ, 9 × 12 ಅವಾಗ ಎಷ್ಟಾಗುತ್ತೆ? 108 ಆಗುತ್ತೆ. ಆವಾಗ 9 ರಾಶಿಗೂ ಈ 108 ನಕ್ಷತ್ರಗಳಿಂದ ವಿಭಾಗ ಮಾಡಿರ್ತಾರೆ. ವಿಷ್ಣು ಸಹಸ್ರನಾಮ ತಗೊಂಡ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಆಯಾ ನಕ್ಷತ್ರದ ಮಧ್ಯ 108 ಶ್ಲೋಕ ಅಂತ ಇರುತ್ತೆ. ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಪಾದಕ್ಕೂ ಒಂದೊಂದು ಶ್ಲೋಕ ಇರುತ್ತೆ. ಅವ್ರವ್ರ ನಕ್ಷತ್ರದ ಮೊದಲಿಂದ ಕೌಂಟ್ ಮಾಡ್ಕೊಂಬಂದು ವಿಷ್ಣು ಸಹಸ್ರನಾಮದಲ್ಲಿ ಇಂಥ ನಕ್ಷತ್ರ ಪಾದದ್ದೇ ಹೇಳ್ಕೋಬೇಕು ಅಂದರೆ ಸಂಪೂರ್ಣ ಹೇಳ್ಕೊಳಕ್ಕಾಗಲ್ಲ ಅನ್ನೋರು ಇದನ್ನು ನೋಡ್ಬೋದು. ಆಯಾ ಪಾದದವ್ರದ್ದು ಆಯಾ ಪಾದಕ್ಕೆ ಹೇಳ್ಕೋಬೋದು. ಮತ್ತು ಇನ್ನೊಂದು ಏನಂದರೆ, ಯಾವುದೇ ಆಗಲಿ ಅಷ್ಟೋತ್ತರ ಶತನಾಮ ಇದೆಲ್ಲ ಹೇಳೋದು ಪ್ರತಿಯೊಂದು 108 ನಾಮದಿಂದನೇ ಪೂಜೆ ಮಾಡ್ತಾರೆ. ಇದರದ್ದು ಅಷ್ಟು ಪ್ರಭಾವ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನಕ್ಷತ್ರಗಳ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕಾದ ಹೆಚ್ಚಿನ ವಿಷಯ. ಇದು ಮತ್ತೆ ರಿಪೀಟ್ ಆಗಿದೆ. ಒಂದು ರಾಶಿಗೆ 9ರಂತೆ 12 ರಾಶಿಗೆ ಹೇಳಿದೆ 108 ವಿಭಾಗ ಮಾಡಿರ್ತಾರೆ. ಅಷ್ಟು ನಕ್ಷತ್ರ ಪಾದ ಇರುತ್ತೆ ಅಂತ. ನಕ್ಷತ್ರಗಳು ಚಲಿಸುವುದಿಲ್ಲ ಅನ್ನೋದು ಪೂರ್ವಾಚಾರ್ಯರ ಮತವಾಗಿರುತ್ತದೆ. ನಕ್ಷತ್ರಗಳಿಗೆ ಚಲನೆ ಇರೋದಿಲ್ಲ. ಕುಜಾದಿ ಗ್ರಹರು ತಮ್ಮ ತಮ್ಮ ಅಕ್ಷದಲ್ಲಿ ಸಂಚರಿಸುವಾಗ ಕ್ರಾಂತಿ ವೃತ್ತದ ನಕ್ಷತ್ರ ಪಥದಲ್ಲಿ ಸಂಚರಿಸುವಂತೆ ತೋರುತ್ತವೆ. ಕುಜಾದಿ ಅಂದರೆ ಕುಜ, ಗುರು, ಶುಕ್ರ, ಬುಧ ಈ ಥರ ಮುಂತಾದ ಗ್ರಹಗಳು ತಮ್ಮ ಆಕ್ಸಿಸಲ್ಲಿ ಅವ್ರವ್ರ ಆಕ್ಸಿಸಲ್ಲಿ ಸುತ್ತಬೇಕಾದ್ರೆ ಆ ನಕ್ಷತ್ರ ಪಥದಲ್ಲಿ ಸುತ್ತುತ್ತಾ ಇದೆಯೇನೋ ಅನ್ನೋ ರೀತಿ ನಮಗೆ ಕಾಣಿಸುತ್ತೆ. ಇವತ್ತಿನ ವಿಷಯ ನಕ್ಷತ್ರಗಳ ಬಗ್ಗೆ ಹೇಳಿದ್ದೀನಿ. ಇನ್ನು ಮುಂದೆ ನಕ್ಷತ್ರಗಳು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತ ಇವತ್ತಿಂದು ಇದನ್ನು ಮುಗಿಸ್ತಾ ಇದ್ದೀನಿ.